ನಿನ್ನೆ ನಡೆದಂತಹ ಭೀಕರ ಕಾಲ್ತುಳಿತ ಪ್ರಕರಣವನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಕೇಸನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದೆ. ಇದರ ಜೊತೆಗೇನೆ ಪ್ರಕರಣದಲ್ಲಿ ಕೆಲ ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಗಿದ್ದು, ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲ ತಪ್ಪುಗಳನ್ನ ಇದೀಗ ಸರ್ಕಾರ ಪೊಲೀಸರ ಮೇಲೆ ಹಾಕಿದೆ. ಈ ಮೂಲಕ ಪೊಲೀಸರ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿ ರಾಜ್ಯ ಸರ್ಕಾರ ತೆಪ್ಪಗಾಗುವಂತ ಕೆಲಸವನ್ನ ಮಾಡ್ತಾ ಇದೆ. ತನ್ನ ವೈಫಲ್ಯ ಮುಚ್ಚಿಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆಯಾ ಅನ್ನುವಂತ ಅನುಮಾನ, ಪ್ರಶ್ನೆ ಇವತ್ತಿನ ಸುದ್ದಿಗೋಷ್ಠಿಯನ್ನ ಕೇಳಿದ ಬಳಿಕ ಉದ್ಭವ ಆಗ್ತಾ ಇದೆ. ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಕೈ ತೊಳೆದುಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಯತ್ನವನ್ನ ಮಾಡ್ತಾ ಇದ್ದು, ಇದರಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಎಳ್ಳಷ್ಟು ಇರ್ಲೇ ಇಲ್ವಾ ಅನ್ನುವಂತ ಪ್ರಶ್ನೆ ಎದ್ದೇಳ್ತಾ ಇದೆ. ಎಲ್ಲಾ ತಪ್ಪಿಗೂ ಕೇವಲ ಪೊಲೀಸ್ ಅಧಿಕಾರಿಗಳೇ ಹೊಣೆನಾ? ಹಾಗಾದ್ರೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಆಯೋಜನೆ ಮಾಡುವಂತ ಪ್ಲಾನ್ ಯಾರ್ದಾಗಿತ್ತು? ಹಾಗಾದ್ರೆ ಇನ್ನು ಸ್ಟೇಡಿಯಂ ಬಳಿ ಜನ ಜಮಾಯಿಸೋ ಬಗ್ಗೆ ಲೆಕ್ಕಾಚಾರ ಸರ್ಕಾರಕ್ಕೆ ಇರಲೇ ಇಲ್ವಾ? ಹಾಗಾದ್ರೆ ಈ ರೀತಿಯಾದಂಥ ಪ್ರಶ್ನೆಗಳಿದೀಗ ಉದ್ಭವ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಇದೀಗ ಎಲ್ಲವನ್ನೂ ಕೂಡ ಪೊಲೀಸರ ಮೇಲೆ ಹಾಕುವಂತ ಪ್ರಯತ್ನ ರಾಜ್ಯ ಸರ್ಕಾರದಿಂದ ಆಗ್ತಾ ಇದೆ. ಎಷ್ಟು ಮಟ್ಟಿಗೆ ಮಾತು ಬದಲಾವಣೆ ನೋಡಿ? ನಿನ್ನೆಯಷ್ಟೇ ಭದ್ರತಾ ವೈಫಲ್ಯ, ಸೆಕ್ಯೂರಿಟಿ ಲ್ಯಾಬ್ಸ್ ನಮ್ಮ ಕಡೆಯಿಂದ ಆಗಿಲ್ಲ ಅಂತ ಹೇಳಿದ್ರು, ಇವತ್ತು ಎಲ್ಲ ತಪ್ಪು ಪೊಲೀಸರ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಏನ್ ಅರ್ಥ ಇದು? ರಾಜ್ಯ ಸರ್ಕಾರ ಏನ್ ಮೆಸೇಜ್ ಪಾಸ್ ಮಾಡ್ತಾ ಇದೆ? ರಜುಲ, ಖಂಡಿತವಾಗ್ಲೂ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಅಂತಾರಲ್ಲ, ಇದು ನೋಡಿದ್ರೆ ಇದು ನಿದರ್ಶನ ಅಂತ ಕಾಣುತ್ತೆ. ಯಾಕಂದರೆ ನಿನ್ನೆ ಆದಂತಹ ದುರ್ಘಟನೆಗೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಕೂಡ ರಾಜ್ಯ ಸರ್ಕಾರದ ಒಂದು ಸಚಿವರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದರು. ಏನು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಸಾಕಷ್ಟು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಒಂದೆರಡು ದಿನಗಳ ನಂತರ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗುತ್ತೆ. ಮಾಡಿದ್ರೆ ಒಳ್ಳೆಯದು. ಯಾಕಂತೇಳಿದ್ರೆ ಈಗಾಗಲೇ ಏನು ಸೆಲೆಬ್ರೇಷನ್ ಆದಂತಹ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ಬಂದಿದ್ದರು. ಅವ್ರನ್ನ ನಿಯಂತ್ರಣ ಮಾಡೋದಕ್ಕೂ ಕೂಡ ಆಗಲಿಲ್ಲ. ಇನ್ನು ಪೊಲೀಸ್ ಸಿಬ್ಬಂದಿ ಕೂಡ ತಡರಾತ್ರಿ ಮುಂಜಾನೆ ಬೆಳಗಿನ ಜಾವ 3 ಗಂಟೆವರೆಗೂ ಕೂಡ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ಅವ್ರನ್ನ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಅಂದರೆ 4-5 ಕಡೆ ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿದ್ರು. ಎಲ್ಲಿ ಅಂತ ಹೇಳಿದ್ರೆ ಆಟಗಾರರು ಏನು HAL ಕಡೆಯಿಂದ ಬರೋಂಥ ಸಂದರ್ಭದಲ್ಲಿ ಕೂಡ ಅವರಿಗೆ ಸೆಕ್ಯೂರಿಟಿಯನ್ನು ಕೊಟ್ಟಿದ್ರು. ಅದಾದ ಬಳಿಕ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಉಳ್ಕೊಂಡಿದ್ದಂತಹ ಸಂದರ್ಭದಲ್ಲಿ ಕೂಡ ಅವರಿಗೆ ಕೊಡಬೇಕಾಯಿತು. ಮತ್ತೆ ಇಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಕಾರ್ಯಕ್ರಮ ಹಾಗೂ ಸ್ಟೇಡಿಯಂ ಪಕ್ಕದಲ್ಲಿ ಕೂಡ ಮಾಡಿದಂಥ ಒಂದು ಕಾರ್ಯಕ್ರಮ, ಈ ಎಲ್ಲ ಕಡೆ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಲೇಬೇಕಾಗಿತ್ತು. ಜೊತೆಗೆ ಸ್ಟಾಫ್ ಕೂಡ ಕಡಿಮೆ ಇದ್ರು. ಯಾಕಂದರೆ ಹಿಂದಿನ ದಿನ ಕೂಡ ಸೆಲೆಬ್ರೇಷನ್ ಮಾಡಿದಂಥ ಸಂದರ್ಭದಲ್ಲಿ ಬೆಳಗಿನ ಜಾವದವರೆಗೂ ಕೂಡ ಕೆಲಸವನ್ನು ಮಾಡಿದ್ರು. ಆದರೂ ಕೂಡ ಈ ಒಂದು ಕೊಟ್ಟಂತಹ ಹೇಳಿಕೆ ಏನಿತ್ತು, ಎಚ್ಚರಿಕೆಯನ್ನು ಕೊಟ್ಟಿದ್ರು ಕೂಡ ತಿರಸ್ಕಾರ ಮಾಡಿ ಕಾರ್ಯಕ್ರಮವನ್ನು ಮಾಡಲೇಬೇಕಂತ ಹೇಳಿ ತೀರ್ಮಾನವನ್ನು ಮಾಡಿದ್ರು. ಆದರೆ ಈ ಒಂದು ದುರ್ಘಟನೆಯ ಹೊಣೆಯನ್ನು ಹೊತ್ಕೊಳ್ಬೇಕಾಗಿದ್ದಂಥ ಸರ್ಕಾರ ಈಗ ಪೊಲೀಸರ ಒಂದು ಮೇಲೆ ಹಾಕಿರುವಂಥದ್ದು, ಗೃಹ ಇಲಾಖೆ ಕೊಟ್ಟಂತಹ ಕೊಟ್ಟಂಥ ಸೂಚನೆಗಳನ್ನು ಕೂಡ ಧಿಕ್ಕರಿಸಿದ್ರು. ಜೊತೆಗೆ ಸ್ವತಃ ಗೃಹ ಸಚಿವರು ಕೂಡ ಹೇಳಿದರು, ಪೊಲೀಸ್ ಇಲಾಖೆ ಕೊಟ್ಟಂಥ ಸಲಹೆ ಏನಿತ್ತು ಅದನ್ನು ನಾವು ಸ್ವೀಕಾರ ಮಾಡಬೇಕಾಗಿತ್ತು. ಆದರೆ ಇನ್ನು ಮುಂದೆ ಅದನ್ನು ತಗೊಳ್ತೀವಿ ಅಂದರೆ ಇಂಡೈರೆಕ್ಟಾಗಿ ಅವ್ರು ಕೊಟ್ಟಿದ್ದು ಸರಿ ಇತ್ತು, ನಾವೇ ಅದನ್ನು ತಿರಸ್ಕಾರ ಮಾಡಿದ್ವಿ ಅಂತ ಹೇಳಿ ಒಪ್ಕೊಂಡ ನಂತರ ಈಗ ಈ ಒಂದು ಪೊಲೀಸರ ಮೇಲೆ ಒಂದು ದಂಡಾಸ್ತ್ರ ಪ್ರಯೋಗಕ್ಕೆ ಮುಂದಾಗಿರುವಂಥದ್ದು. ಇದರ ಜೊತೆಗೆ ಈಗ ಪೊಲೀಸ್ ಕಮಿಷನರ್, ಅಡಿಷನಲ್ ಕಮಿಷನರ್ ಹಾಗೂ ACP ಉಪವಿಭಾಗದ ACP ಆಗಿದ್ದಂಥ ಬಾಲಕೃಷ್ಣ ಸೇರಿದಂತೆ ಇನ್ಸ್ಪೆಕ್ಟರ್ ಸೇರಿದಂತೆ ಒಟ್ಟು 5 ಕೂಡ ಈಗ ಸಸ್ಪೆಂಡ್ ಮಾಡಿ ಆದೇಶವನ್ನು ಮಾಡಿದ್ದಾರೆ. ತತ್ಕ್ಷಣವಾಗಿ 5 ಅಧಿಕಾರಿಗಳನ್ನು ಕೂಡ ಅಮಾನತು ಮಾಡಲಾಗಿದೆ ಅಂತ ಹೇಳಿ ಆದೇಶವನ್ನು ಮಾಡ್ತಾರೆ. ಆದರೆ ಈ ಎಚ್ಚರಿಕೆ ಕೊಟ್ಟಂತಹ ಸಂದರ್ಭದಲ್ಲಿ ಯಾಕೆ ಸ್ವೀಕಾರ ಮಾಡಲಿಲ್ಲ? ಕೇವಲ ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳುವ ಉದ್ದೇಶದಿಂದಾಗಿ ಪೊಲೀಸ್ ಇಲಾಖೆ ಮೇಲೆ ಈ ರೀತಿ ಹಾಕೋದು ಎಷ್ಟರ ಮಟ್ಟಿಗೆ ಸರಿ? ಇನ್ನು ಜೊತೆಗೆ ಮೂವರ ಮೇಲೆ ಕೂಡ FIR ಹಾಕಿರುವಂಥದ್ದು. ಅಂದರೆ DNA ಮ್ಯಾನೇಜ್ಮೆಂಟ್, RCB ಹಾಗೂ KSC ಅಧಿಕಾರಿಗಳ ಮೇಲೆ ಅವ್ರನ್ನ FIR ಮಾಡ್ಕೊಂಡಿರೋದು. ಇದನ್ನು ಪ್ರತಿನಿಧಿಸುವಂತಹ ಅಧಿಕಾರಿಗಳು ಯಾರಿದ್ದಾರೆ ಅವ್ರನ್ನ ತಕ್ಷಣವಾಗಿ ಅರೆಸ್ಟನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅದಾದ ಬಳಿಕ ಈ ಒಂದು ಇನ್ಸಿಡೆಂಟಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂಥವ್ರನ್ನೂ ಕೂಡ ವಶಕ್ಕೆ ಪಡಿಬೇಕು ಅಂತ ಹೇಳಿ, ಅಂದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವ್ರನ್ನ ವಶಕ್ಕೆ ಪಡೆದ ನಂತರ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಸದ್ಯ ಇವರು ಪ್ರತಿನಿಧಿಸುವಂತಹ ಅಂದರೆ ಈ 3 ಫ್ರಾಂಚೈಸಿಗಳನ್ನು ಪ್ರತಿನಿಧಿ. I don't want to explain more. Let the law will take its own course. Sir, DK Shiv Kumar sir. ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅವ್ರಿಗೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಯಾಕಂದರೆ ಏಕಾಏಕಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಸರ್ಕಾರದ ಗಮನಕ್ಕೂ ಕೂಡ ಇತ್ತು. ಆದರೂ ಕೂಡ ಇದನ್ನು ತಿರಸ್ಕಾರ ಮಾಡ್ಬೋದಾಗಿತ್ತು. KSC ಒಂದು ಅಫಿಷಿಯಲ್ ಆಗಿ ಒಂದು ಪ್ರೆಸ್ ನೋಟನ್ನು ಕೂಡ ಕೊಡುತ್ತೆ, ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಏನೇನು ಅಂತ ಹೇಳಿ. ಜೊತೆಗೆ ಏಕಾಏಕಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸೇರಿದಂತೆ RCBಯ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲೂ ಕೂಡ ಒಂದು ಟ್ವೀಟನ್ನು ಮಾಡುತ್ತೆ. ಅಂದರೆ ಫ್ರೀಯಾಗಿ ಅಂತ ಹೇಳಿ, ಒಂದು ಅಭಿಮಾನಿಗಳು ಬರುವಂಥವ್ರಿಗೂ ಫ್ರೀಯಾಗಿ ಬರ್ಬೋದು ಅಂತ ಹೇಳಿ. ಜೊತೆಗೆ ಬಂದಂಥ ಸಂದರ್ಭದಲ್ಲಿ ಗೇಟ್ನ ಒಳಗಡೆ 2 ಗಂಟೆಗೆ ಕೂಡ ಅಭಿಮಾನಿಗಳು ಬಂದಿದ್ರು ಕೂಡ ಯಾರೊಬ್ಬರನ್ನು ಕೂಡ ಬಿಟ್ಟಿಲ್ಲ. ಏಕಾಏಕಿ 4 ಗಂಟೆ ಸಂದರ್ಭದಲ್ಲಿ ಕೇವಲ 3 ಗೇಟ್ಗಳ ಮೂಲಕವಾಗಿ ಒಳಗಡೆ ಬಿಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇದು ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು. ಅಲ್ಲದೆ ಇಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರು ನೋಡ್ಬೋದು, ಯಾರೊಬ್ಬರು ಕೂಡ ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಇರಲಿಲ್ಲ. ಅಭಿಮಾನಿಗಳು ಬರುವಂಥ ಸಂದರ್ಭದಲ್ಲಿ ಈ ಪೊಲೀಸರನ್ನು ನಿಯೋಜನೆ ಮಾಡಿದರೆ ಇಷ್ಟು ದೊಡ್ಡ ದುರಂತ ಸಂಭವಿಸ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಆದರೆ ಪೊಲೀಸರು ಕೊಟ್ಟ ಸಲಹೆಯನ್ನು ಯಾಕೆ ತೆಗೆದುಕೊಳ್ಳಿಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಕಾಣೋದು ಸಹಜ. ಆದರೆ ಸದ್ಯಕ್ಕೆ ಈಗ 5 ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿ ಆದೇಶವನ್ನು ಮಾಡಿದ್ದಾರೆ. ಈಗ 3 ಏನಿದ್ದಾರೆ ಅವ್ರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಅಂತ ಹೇಳಿ, ಅಂದರೆ
ನಿವೃತ್ತ ನ್ಯಾಯಮೂರ್ತಿಗಳು ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದಲ್ಲಿ ಈ ಒಂದು ತನಿಖೆ ಆಗಬೇಕು, ಜೊತೆಗೆ CBI ಕೂಡ ಪ್ಯಾರಲಲ್ ಆಗಿ ತನಿಖೆಯನ್ನು ಮಾಡುತ್ತೆ ಅಂತ ಹೇಳಿ ಕೂಡ ಆದೇಶವನ್ನು ಮಾಡಿರುವಂಥದ್ದು ಪ್ರಜ್ವಲ. ವೆಂಕಟೇಶ್, ಈಗ ಜೂನ್ 3ನೇ ತಾರೀಕು ಚಿನ್ನಸ್ವಾಮಿ ಸ್ಟೇಡಿಯಂನ ಇನ್ಚಾರ್ಜು ಶುಭೇಂದು ಘೋಷ್ ಒಂದು ಪತ್ರವನ್ನ ಬರೀತಾರೆ. 4ನೇ ತಾರೀಕು ನಾವು ಹಿಂಗೊಂದು ಸಂಭ್ರಮಾಚರಣೆ ಇಟ್ಕೊಳ್ತೀವಿ ಅಂತ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವ್ರಿಗೆ. ಬಟ್ ಕಮಿಷನರ್ ಇದಕ್ಕೆ ತಿರಸ್ಕಾರವನ್ನು ವ್ಯಕ್ತಪಡಿಸ್ತಾರೆ. ಅಷ್ಟು ಬೇಗ ನಾವು ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಕಾರ್ಯಕ್ರಮ ಬೇಡ ಅಂತ. ಅಷ್ಟಾದ್ರೂ ಕೂಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಇದಾದ ಬಳಿಕ ಕಾರ್ಯಕ್ರಮ ಆಯೋಜನೆಯಾಗಿ ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಆಯಿತು. ಎನಿವೇಸ್, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದೀಗ ಒಟ್ಟಾರೆ ಅನೇಕ ಹಿರಿಯ ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಗಿದೆ. ರಾಜ್ಯ ಸರ್ಕಾರ ಈ ಮೂಲಕ ತನ್ನ ತಪ್ಪನ್ನ ಮುಚ್ಚಿಕೊಂಡು ಎಲ್ಲವನ್ನೂ ಅಧಿಕಾರಿಗಳ ಮೇಲೆ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನೋದು ಸದ್ಯ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದಕ್ಕೆ ಸೂಕ್ತವಾದಂತ ಸಮರ್ಥನೆಯನ್ನ ಮತ್ತೆ ಸರ್ಕಾರ ಕೊಡುತ್ತಾ ಏನೋ ಕಾದ್ ನೋಡ್ಬೇಕಾಗಿದೆ.